ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀವಿ. ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೈ ವ್ಲಾಗ್. ಮಾರ್ನಿಂಗ್ ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ಅಂದ್ರೂ ಆಲ್ರೆಡಿ ಇವಾಗ ಟೈಮ್ ಎಷ್ಟಾಗಿದೆ, 8:30 ಟೈಮಿಂಗ್ ಆಗ್ತಿದೆ. ಒಂದು ಹಾಫ್ ಆನ್ ಅವರ್ ಆಯಿತು ನಾನು ಎದ್ದು. ಇವತ್ತು ಆರಾಮಾಗಿ ಸಂಡೇ ಅಲ್ವಾ, ಆರಾಮಾಗಿ ಮಲ್ಕೊಂಡು ಎದ್ದೆ ನಾನು. ಅದಕ್ಕೆ ಇವಾಗ ಜಸ್ಟ್ ಲಾಗ್ನ ಶೂಟ್ ಮಾಡೋಕ್ಕೆ ನಿಂತ್ಕೊಂಡೆ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮದು ಬೆಡ್ಶೀಟು ತುಂಬ ಗಲೀಜಾಗಿಬಿಟ್ಟಿತ್ತು. ಫಸ್ಟ್ ಆ ಬೆಡ್ಶೀಟ್ನ ವಾಶ್ ಮಾಡಿ ನೋಡ್ಬೋದು ನೀವು. ಬೆಡ್ಶೀಟು ಮತ್ತು ಪಿಲ್ಲೋನ ಎರಡನ್ನೂ ವಾಶ್ ಮಾಡೋಕ್ಕೆ ಹಾಕ್ಬಿಟ್ಟೆ. ಪಿಲ್ಲೋ ಕವರ್ಸು. ಇದು ಯಾಕೆ ಈ ಥರ ಮಾಡಿದ್ವಿ ಅಂದರೆ, ಈ ಲೆಂತಲ್ಲಿ ಮಲ್ಕೋಬೇಕು ಅಂದರೆ ನಮಗೆ ಪ್ಲೇಸ್ ಆಡಲ್ಲ. ಹರ್ಷ ತುಂಬ ನೈಟ್ ಮಲ್ಕೋಬೇಕಾದ್ರೆ ಆ ಕಡೆ ಈ ಕಡೆ ಸುತ್ತಾಡ್ತಾನೆ. ಹಂಗಾಗಿ ಅದು ಮಾತ್ರ ಒಂದು ಸ್ವಲ್ಪ ಪ್ಲೇಸ್ ಬಿಟ್ಟಿರೋದು. ಅದನ್ನು ಬಿಟ್ಟು ಬೆಡ್ನ ಈ ಥರ ಹಾಕಿದ್ದೀವಿ ನಾವು. ಇದು ಬೆಡ್ ಮೇಲೆ ಹಾಕ್ತೀವಲ್ಲ, ಮಕ್ಕಳು ಸುಸೋದು ಮಾಡಿದರೆ ಬೆಡ್ ಒಳಗಡೆ ಹೋಗಬಾರ್ದು ಅಂತ ಬೆಡ್ ಡ್ರೈ ಶೀಟ್ ಅದು ಫುಲ್ ಬೆಡ್ಡಿಗೆ ಕವರ್ ಮಾಡಿಬಿಟ್ಟಿದ್ದೀನಿ. ಅವ್ನು ಹುಡ್ದಾಗಲೇ ನಾನು ತೊಗೊಂಡಿರೋದು ಆನ್ಲೈನಲ್ಲಿ. ತುಂಬ ಚೆನ್ನಾಗಿ ಬಂದಿದೆ. 2 to 3 ಇಯರ್ಸ್ ಆಯಿತು, ಏನೂ ಆಗಿಲ್ಲ. ಫುಲ್ಲು ಪ್ರೊಟೆಕ್ಷನ್ ನಿಮ್ಮ ಬೆಡ್ಗೆ. ಏನು ಗಲೀಜಾದರೂ ಬೆಡ್ಶೀಟ್ ಗಲೀಜಾಗುತ್ತೆ, ಇಲ್ಲಾಂದರೆ ಇದು ಗಲೀಜಾಗುತ್ತೆ. ಇದನ್ನು ಯಾವಾಗಾದರೂ ಮಂತ್ಲಿ ಒನ್ಸ್ ತೆಗೆದು ವಾಶ್ ಮಾಡಿದರೆ ಆಯಿತು. ಎಷ್ಟು ಲೇಝಿ ಅಂದರೆ, ಸ್ಕೂಲ್ ಇದ್ದರೆ ನೈಟ್ ಎಲ್ಲ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಮಲ್ಕೊಂಡ್ಬಿಡ್ತಿದ್ದೆ. ನಾಳೆ ಸಂಡೇ ಇರಲಿ ಬಿಡಿ, ಆರಾಮಾಗಿ ಕ್ಲೀನ್ ಮಾಡ್ಬೋದು ಅಂತೇಳಿ ಪಾತ್ರೆನೇ ಕ್ಲೀನ್ ಮಾಡಿಲ್ಲ, ಹಂಗೆ ಇಟ್ಬಿಟ್ಟು ನಾನು ಹೋಗಿ ಮಲ್ಕೊಂಡಿದ್ದೀನಿ. ಇವಾಗ ನೋಡಿದರೆ ಕಿಚನ್ ಎಷ್ಟು ಗಲೀಜಾಗಿಬಿಟ್ಟಿದೆ. ಕಿಚನ್ ಅಷ್ಟೇ ಅಲ್ಲ, ಹಾಲಲ್ಲಿ ನೋಡ್ಬೋದು ನೀವು. ನಮ್ಮ ವರ್ಷ ಎಷ್ಟೆಲ್ಲ ಒಂದು ವೆಹಿಕಲ್ಸು, ಒಂದು ಪ್ಲೇಟು, ಒಂದು ಟೆಡಿ ಬಿಯರು, ಚೇರು ಎಲ್ಲವನ್ನೂ ಹೊಸ್ತಿದ್ದಾನೆ. ಇವನ್ನೆಲ್ಲ ತೆಗೆದು ಫಸ್ಟ್ ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಬೇಕು. ಬನ್ನಿ ನನ್ನ ಜೊತೆ ವೀಡಿಯೋನ ಕಂಟಿನ್ಯೂ ಮಾಡೋಣ ಮಾತಾಡ್ಕೊತ. ನೋಡಿ, ಮೆಷಿನಿಗೆ ಹಾಕ್ಬಿಟ್ಟು ಇವತ್ತು ಬಿಸಿಲು ತುಂಬ ಚೆನ್ನಾಗಿದೆ. ಬೆಳಗ್ಗೆ ಬಿಸಿಲು ತುಂಬ ಸಖತ್ತಾಗಿ ಬಂದಿದೆ. ಅದಕ್ಕೆ ಚೆನ್ನಾಗೆಲ್ಲ ಡ್ರೈ ಆಗುತ್ತೆ ಅಂತೇಳಿ ಇಟ್ಬಿಟ್ಟಿದ್ದೀನಿ. ಎಲ್ಲ ಬಟ್ಟೆ ಎಲ್ಲ ಮಿಷನಿಗೆ ಹಾಕಿ ನಾನೆಲ್ಲ ನೀಟಾಗಿ ಕಸ ಹೊಡಿತಿದ್ದೆ. ಕಸ ಹೊಡೆದ ತಕ್ಷಣವೇ ಮಾಪ್ ಹಾಕ್ಬಿಟ್ಟೆ. ಸಂಡೇ ಅಂದರೆ ಬೆಳಗ್ಗೆ ಕೆಲಸ ಸ್ಟಾರ್ಟ್ ಆಗೋದೇ ಲೇಟಾಗಿ. ಅದರಲ್ಲಿ ಮನೆ ಕ್ಲೀನಿಂಗು ಇದೆಲ್ಲ ಕೆಲಸ ಆದರೆ ತುಂಬಾ ಲೇಟ್ ಆಗಿಬಿಡುತ್ತೆ. ಇವತ್ತು ನಮ್ಮ ವರ್ಷ ಆ ಪಪ್ಪನ ಜೊತೆ ಹಾಲು ತರಕ್ಕಂತೇಳಿ ಹೊರಗಡೆ ಹೋಗಿದ್ದ. ಆ ಟೈಮಲ್ಲಿ ಈ ಕೆಲಸ ಎಲ್ಲ ಮುಗಿಸ್ಕೊಂಡೆ. ನೋಡ್ಬೋದು, ಅವ್ನು ನನಗೋಸ್ಕರ ಹಾಲು ಬ್ರೆಡ್ಡು ಎಲ್ಲ ತೊಗೊಂಡು ಬರ್ತಿದ್ದಾನೆ. ಯೂಶ್ವಲಿ ನಾನು ಬ್ರೆಡ್ಡು ಬಿಸ್ಕೆಟ್ ಇದೆಲ್ಲ ಪ್ರಿಫರ್ ಮಾಡಲ್ಲ ಟೀ ಜೊತೆ ಕುಡಿಯೋಕ್ಕೆ. ಬಟ್ ಇವತ್ತು ಅಡುಗೆ ಮಾಡೋಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ಬೋದು. ಬ್ರೆಡ್ ತಿಂದರೆ ಸ್ವಲ್ಪ ಆದರೂ ಸಮಾಧಾನ ಇರುತ್ತೆ ಅಂಥೇಳಿ ಟೀ ಜೊತೆ ಬ್ರೆಡ್ನ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ದೆ. ಮಧ್ಯಾಹ್ನ ನಂತರ ತಲೆ ಸ್ನಾನ ಮಾಡಿಕೊಂಡು ಒಂದು ಸ್ವಲ್ಪ ಹೊರಗಡೆ ಬಂದಿದ್ದೆ, ಬಿಸಿಲಿಗೆ ನಿಂತ್ಕೊಳ್ಳೋಣ ಅಂಥೇಳಿ. ವಾಷಿಂಗ್ ಮಿಷಿನ್ ಹಾಕಿರೋ ಬಟ್ಟೆನೂ ಹಾಕಬೇಕಾಗಿತ್ತಲ್ವ, ಅದು ಕೆಲಸ ಆಗುತ್ತೆ. ಒಂದು ಸ್ವಲ್ಪ ಬಿಸಿಲಿಗೆ ಬಂದಿದ್ದರೆ ಹೇರು ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಡ್ರೈ ಆಗಿಬಿಟ್ಟಿದೆ ಅಂಥೇಳಿ. ಅದಾದಮೇಲೆ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗಲೇ ಟೊಮ್ಯಾಟೋನ ಅದನ್ನ ಫ್ರೈ ಮಾಡಿಟ್ಬಿಟ್ಟೆ. ರೈಸು ಟೊಮ್ಯಾಟೊ ಚಟ್ನಿ ವಿತ್ ಮೊಸರನ್ನ ಹಾಕ್ಕೊಂಡು ತಿಂದ್ಕೊಂಡ್ವಿ. ವೀಕೆಂಡ್ ಬಂತು ಅಂದರೆ ನಂದು ನಮ್ಮ ಹಸ್ಬೆಂಡು ಅಷ್ಟೇ ಮೂವಿ ನೋಡೋ ಪ್ಲ್ಯಾನ್ ಇರುತ್ತೆ. ಆ ಲ್ಯಾಪ್ಟಾಪಲ್ಲಿ ನಮ್ಮ ವರ್ಷಕ್ಕೆ ಹಚ್ಕೊಟ್ವಿ ಒಂದು ಲ್ಯಾಪ್ಟಾಪಲ್ಲಿ. ಇನ್ನೊಂದು ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ನಾವು ಮೂವಿನ ನೋಡ್ತಿದ್ವಿ. ಯಾವಾಗಲೂ ನಾವು ಪ್ರಿಫರ್ ಮಾಡೋದು ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ನೋಡೋಕ್ಕೆ ತುಂಬ ಕ್ಯೂರಿಯಾಸಿಟಿಯಿಂದ ಇರುತ್ತೆ. ಮೂವಿ ಮಾತ್ರ ಸಖತ್ತಾಗಿತ್ತು. ಅದಾದಮೇಲೆ ಈವ್ನಿಂಗ್ಗೆ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಮತ್ತು ಹೆಂಗಾದರೂ ವೀಕೆಂಡ್ ಅಲ್ವಾ, ಸ್ನ್ಯಾಕ್ಸಿಗೆ ಏನಾದರೂ ಪ್ರಿಪೇರ್ ಮಾಡಬೇಕು ಅಂತೇಳಿ ಮಖಾನ ಹಾಕಿ ಬೆಲ್ಲ ಹಾಕಿ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡಿದೆ. ಇದು ಮಾತ್ರ ಸಖತ್ತಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.